ಸ್ಟೇಷನ್ ನಾವು ಎಕ್ಸಾಕ್ಟಾಗಿ ಯಶವಂತಪುರ ರೈಲ್ವೆ ಸ್ಟೇಷನ್ ಫೈನಲಿ ಯಶವಂತಪುರ ಟು ಚಲ್ಲಘಟ್ಟ ಮೆಟ್ರೋ ಅದು ಹೋಗಬೇಕು ಅಂತ ಸ್ವಲ್ಪ ಕೆಲಸ ಇದ್ದರೆ ಹೋಗ್ತಾ ಇದ್ದೆ ನಾನು ಸಂತೋಷ್ ನೋಡ್ತಾ ಇದ್ದೀರಾ ಒರೇನ್ ಮಾಲು ನೀವು ನೋಡಿರ್ಬೇಕು. ಐ ಥಿಂಕ್ ಸ್ಕೂ ಅಪಾರ್ಟ್ಮೆಂಟ್ಸ್ NU ಹಾಸ್ಪಿಟಲ್ಸ್ ನಾರಾಯಣ ನೇತ್ರಾಲಯ ಮೈ ಫೇವ್ರೆಟ್ ಇಸ್ಕಾನ್ ಟೆಂಪಲ್ ಸಖತ್ತಾಗಿರುತ್ತೆ. ವಿಸಿಟ್ ಮಾಡಿಲ್ಲ ಅಂದರೆ ದಯವಿಟ್ಟು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್. ಮೆಟ್ರೋಲ್ಲಿ ಹೋಗ್ತಾ ಇದ್ದರೆ ಆ ಮಜಾನೇ ಬೇರೆ. ಎಸ್ಪೆಷಲಿ ಮೆಟ್ರೋಲಿ ಶ್ರೀರಾಮ್ಪುರ ಆ ಥರ ರೂಟ್ ಆದಮೇಲೆ ಹೋಗುವಾಗ ನಮ್ಮ ರಾಜಾಜಿನಗರ ಏರಿಯಾಗಳು ತುಂಬಾ ಮೆಟ್ರೋಲಿ ಹೋಗೋ ಟೈಮಲ್ಲಿ ಲೂಲು ಮಾಲ್ ಆಗಲಿ ಎಲ್ಲರೂ ಕಾಣ್ತಾ ಇರುತ್ತೆ. ಅದು ಸಖತ್ತಾಗಿರುತ್ತೆ. ಅಷ್ಟೇ ಲೈವಾಗಿ ನೋಡಿದ್ರೆ ಮೆಟ್ರೋಲಿ ಹೋಗುವಾಗ ಅವೆಲ್ಲ ನೋಡ್ಬೋದು. ಕೆಂಪೇಗೌಡ ನಿಲ್ದಾಣ ಸಖತ್ತಾಗಿರುತ್ತೆ. ಈಗ ಅಂಡರ್ ಪಾಸಿಂಗ್ ಮೆಟ್ರೋ ಅಂತ ಬರುತ್ತೆ. ಮಂತ್ರಿ ಸ್ಕ್ವೇರ್ ಆದಮೇಲೆ ಅಂಡರ್ ಪಾಸ್ ಹೋಗುತ್ತೆ. ಚೆನ್ನಾಗಿರುತ್ತೆ. ಮಂತ್ರಿ ಸ್ಕ್ವೇರ್ ಆದಮೇಲೆ ರೈಲ್ವೆ ನಿಲ್ದಾಣ ಆದಮೇಲೆ ಇದು ವಿಜಯನಗರ ಚಲ್ಲಘಟ್ಟ ರೂಟ್ ತುಂಬಾ ಚೆನ್ನಾಗಿರುತ್ತೆ. ಡೆಫಿನೆಟ್ಲಿ ಯಾರಾದರೂ ಏನಾದರೂ ಡೌಟ್ ಇದ್ದರೆ ದಯವಿಟ್ಟು ಕಾಮೆಂಟ್ ಮಾಡಿ. ಎಸ್ಪೆಷಲಿ ಇನ್ನೊಂದು ರಾಜಾಜಿನಗರ ಅಂತ ಅವಾಗ ಹೇಳಿದ್ನಲ್ಲ ಅದೇ ಥರನೇ ಸೇಮ್ ವಿಜಯನಗರನೂ ಸೇಮ್ ಒಂಥರ ಗ್ರೀನರಿ ಸಖತ್ತಾಗಿರುತ್ತೆ. ವಿಜಯನಗರದಿಂದ ಹಿಡಿದು ಅಲ್ಲಿ ದೀಪಾಂಜಲಿ ನಗರ ತನಕನೂ ಎಲ್ಲ ಗ್ರೀನಾಗಿ ಸಖತ್ತಾಗಿರುತ್ತೆ. ನಾವು ಒಂದು 2-3 ಫೀಲ್ ಕೊಡೋಣ ಅಂತ ನಾವು ಹಂಗೆ ಕ್ಯಾಮ್ರಾ ಆಮೇಲೆ ಕೆಂಗೇರಿ ಆದ್ಮೇಲೆ ಇದು ನೈಸ್ ರೋಡು. ಈ ನೈಸ್ ರೋಡು ಸಖತ್ತಾಗಿರುತ್ತೆ. ನೀವು ಮೇ ಬಿ ಅಂದರೆ ಈ ನೈಸ್ ರೋಡ್ ನೋಡ್ಬೇಕಾದ್ರೆ ಈ ಚಲ್ಲಘಟ್ಟ ರೋಡ್ ಬಂದಾಗ ಮಾತ್ರ ಕಾಣುತ್ತೆ. ಇಲ್ಲಿ ದೀಪಾಂಜಲಿ ನಗರ ಆ ಕಡೆ ತನಕ ಅಂದರೆ ಆಗಲ್ಲ. ದಯವಿಟ್ಟು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಆಮೇಲೆ ಇಲ್ಲೊಂದು ಸ್ಟ್ಯಾಚು ಬರುತ್ತೆ. ನಾನು ಸ್ವಲ್ಪ ಹಂಗೆ ಒಂದು ಫೋಟೋ ಅರ್ಥ ಆಗ್ತದೆ. ಫಸ್ಟ್ ಟೈಮ್ ಅವಾಗಿಲ್ಲ ಮತ್ತೆ ಇದು ಸ್ಟ್ಯಾಚು ಅಂತ ಹಾಕಿ ನೀರು ಚಲ್ಲಘಟ್ಟ ಆಮೇಲೆ ಫೈನಲಿ ಹತ್ರ ಬಂದುಬಿಟ್ಟು ಚಲ್ಲಘಟ್ಟಕ್ಕೆ ಹೇಗಿರುತ್ತೆ ಚಲ್ಲಘಟ್ಟ ಹೀಗೆ ಸಂತೋಷ ಓಕೆ ಗೈಸ್. ನಾನು ಮೆಟ್ರೋ ನಾರ್ಮಲಾಗಿ ಓಡಾಡ್ತೀನಿ. ಚಲ್ಲಘಟ್ಟಕ್ಕೆ ಬಂದರೆ ಮಾತ್ರ ಒಂಥರ ಏನೋ ಯಾಕಂದರೆ ತುಂಬ ಡಿಸ್ಟೆನ್ಸ್ ಅಲ್ವಾ. ಈ ಕಾಯಿನೇ ಇಂಪಾರ್ಟೆಂಟ್. ಈ ಕಾಯಿ ಇಲ್ಲಾಂದರೆ ಆಚೆ ಹೋಗೋಕ್ಕಾಗಲ್ಲ. ಮತ್ತು ರೀಸೆಂಟಿಗೆ ಚಲ್ಲಘಟ್ಟ ಓಪನ್ ಮಾಡಿದ್ರೆ ಶುರು ಮಾಡ್ದೆ. ಓಕೆ, ಥ್ಯಾಂಕ್ ಯು ಗೈಸ್.